ಜಿಲ್ಲಾಧ್ಯಕ್ಷರಿದ್ದಾರೆ. ನಮ್ಮ ತಂದೆ ಬಂಗಾರಪ್ಪಾಜಿಯವರು ಭಾಳ ಆತ್ಮೀಯರು. ಮತ್ತು ಅದೇ ರೀತಿ ನಮ್ಮ ತಂದೆಯವರ ಆತ್ಮೀಯರಾಗಿರ್ತಕ್ಕಂಥ ಚಿಮ್ಮನಕಟ್ಟಿ ಸಾಹೇಬರು ಮಕ್ಕಳು ಭಾಳ ಸಂತೋಷ ಆಗುತ್ತೆ. ಅವ್ರ ಜೊತೆಗೆ ನಾವು ಕೂಡ ಇವತ್ತು ಶಾಸಕರಾಗಿರೋದು ರಾಜು ಚಿಮ್ಮನಕಟ್ಟಿಯವರಿದ್ದಾರೆ. ಮತ್ತು ಪಕ್ಷದ ಎಲ್ಲ ವಿವಿಧ ಭಾಗದ ಅಧ್ಯಕ್ಷರು ಎಲ್ಲರಿಗೂ ಕೂಡ ನನ್ನ ಗೌರವವನ್ನು ಕೊಟ್ಟು ಇವತ್ತು ವಿಶೇಷವಾಗಿ ಶಾಲೆ ಒಂದು ನಾರಾಯಣ ಶಾಲೆಯ ಒಂದು ಅನುದಾನಿತ ಶಾಲೆ ಮತ್ತು ಅವರು ಬೇರೆ ಬೇರೆ ಸನ್ಮಾನ್ಯ ಜೆ.ಟಿ. ಪಾಟೀಲ್ ಸಾಹೇಬರಿಗೆ ಸ್ವಾಗತ ಕೊಡ್ತೇನೆ. ನಮ್ಮ ಪಾಟೀಲ್ ಸಾಹೇಬರು ಬಂದರೆ ಹಿರಿಯರು, ಅವ್ರ ಜೊತೆಗೆ ಚುನಾವಣೆಯೂ ಕೂಡ ಚೆನ್ನಾಗಿ ಕೆಲಸ ಮಾಡಿದ್ವಿ ನಾವು. ಅದು ನಮ್ಮ ಸಿಗ್ಗಾಂವ್ ಅವ್ರ ಅಡಿ ಕೆಲಸ ಮಾಡಿದ್ವಿ ನಾವು. ಅಲ್ಲಿ ಭಾಳ ಒಂದು ಅದ್ಭುತವಾಗಿರ್ತಕ್ಕಂಥ ಭಾಳ ಕಷ್ಟದ ಒಂದು ಏರಿಯಾನ ಕೊಟ್ಟಿದ್ದರು ಅವರಿಗೆ. ಭಾಳ ಒಳ್ಳೆಯ ರೀತಿಯಲ್ಲಿ ಅವರು ಕೂಡ ಅವ್ರಿಗೂ ಸ್ವಾಗತವನ್ನು. ಮತ್ತು ಇವತ್ತು ವಿಶೇಷವಾಗಿ ಕೆಲವು ಶಾಲೆ ಕಾರ್ಯಕ್ರಮಗಳಿಗೆ ಬಂದಿರತಕ್ಕಂಥದ್ದು ಮತ್ತು ತಮ್ಮನ್ನು ಭೇಟಿ ಮಾಡಿ ಅದಕ್ಕಿಂತ ಪೂರಕವಾಗಿ ನಮ್ಮ ಪಕ್ಷದ ಎಲ್ಲ ಹಿರಿಯರನ್ನು ಭೇಟಿ ಮಾಡಬೇಕು, ಮಾತಾಡಬೇಕು ಅಂತಕ್ಕಂಥದ್ದು ವಿಚಾರಗಳಿತ್ತು. ಆದರೆ ನಾನು ತಡವಾಗಿ ಬಂದಿರೋದು ತಮ್ಮಲ್ಲಿ ಮಾತಾಡಿ ಆಮೇಲೆಲ್ಲ ನಮ್ಮ ಮುಖಂಡರ ಜೊತೆಗೆ ಮಾತಾಡಿ ನನ್ನ ಇಲಾಖೆಯ ರಿವ್ಯೂ ಮೀಟಿಂಗ್, ಯಾಕೆಂದರೆ ಯಾವಾಗಲೂ ಕೂಡ ರಿವ್ಯೂ ಮಾಡ್ತಾನೆ ಇರ್ತೀವಿ ನಾವು ರೆಗ್ಯುಲರ್ ಆಗಿ ಜಿಲ್ಲಾವಾರು ಮಾಡ್ತಕ್ಕಂಥದ್ದು. ಅದನ್ನು ಮೀಟಿಂಗ್ ಇಟ್ಕೊಂಡಿದ್ದೀನಿ. ಆ ನಿಟ್ಟಿನ ಮೇಲೆ ಬಂದಿರತಕ್ಕಂಥದ್ದು ಭಾಳ ಸಂತೋಷ ಆಗ್ತದೆ. ಈ ಕಡೆ ಭಾಗದಲ್ಲಿ ಶೈಕ್ಷಣಿಕವಾಗೂ ಕೂಡ ಈ 2 ವರ್ಷದೊಳಗೆ ನಮ್ಮ ಸರ್ಕಾರ ಬಂದ ಮೇಲೆ ಟೀಕಾ ಟಿಪ್ಪಣಿಗಳ ಬಗ್ಗೆ ನೀವು ಪ್ರಶ್ನೆ ಕೇಳ್ತೀರ, ಆಮೇಲೆ ಉತ್ತರ ಕೊಡ್ತೀನಿ. ಅವರೇನೇ ಟೀಕಾ ಟಿಪ್ಪಣಿ ಇದ್ದರೂ ಕೂಡ ಏನು ನಾವು ಚುನಾವಣೆ ಪೂರ್ವಕವಾಗಿ ನಾವೆಲ್ಲರೂ ಕೂಡ ಇವತ್ತಿಲ್ಲಿ ಶಾಸಕರಾಗಿದ್ದೀವಿ ಅಂತ ಹೇಳಿದರೆ ಮಾತು ಕೊಟ್ಟಿದ್ವಿ. ಎಲ್ಲ ತೀಕ್ಷ್ಣವಾಗಿ ನಮ್ಮನ್ನು ಟೀಕೆ ಮಾಡಿದರು, ಗ್ಯಾರಂಟಿಗಳನ್ನು ಟೀಕೆ ಮಾಡಿದರು. ವಿಧಾನಸೌಧದ ಹೊರಗೂ ಕೂಡ ಚುನಾವಣೆ ಪೂರ್ವಕವಾಗಿ ಮಾಡಿದರು. ಅದಾದಮೇಲೆ ಚುನಾವಣೆ ಆದಮೇಲೆ ಕೂಡ ಅಧಿಕಾರ ಬಂದ ಮೇಲೂ ಮಾಡಿದರು. ಈಗ ಎಲ್ಲಿಗೆ ಬಂದಾರೆ ಅಂದರೆ ಅದನ್ನು ಎಕ್ಸೆಪ್ಟ್ ಮಾಡಿ ನಾವೇನದು ವಿರೋಧ ಅಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಅದನ್ನು ತಾವು ಕೂಡ ನೀವು ನೋಡ್ತಾ ಇದ್ದೀರಿ. ಸ್ವಾಭಾವಿಕವಾಗಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಸರ್ಕಾರ ಸಾಮಾನ್ಯ ಜನರಿಗೆ ಸಹಕಾರ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ನಾವೆಲ್ಲ ಇಲ್ಲಿ ಕೂತ್ಕೊಂಡು ಈ ರೀತಿ ಮಾತಾಡಬೇಕು ಅಂತ ಹೇಳಿದರೆ, ಸಂವಿಧಾನದ ಒಂದು ನಿಟ್ಟಿನ ಮೇಲೆ ಕೆಲಸ ಕಾರ್ಯಗಳು ನಡಿಬೇಕು ಅಂತ ಹೇಳಿದರೆ ನಾವೆಲ್ಲ ದೇವರಾಜ ಅರಸು ಅವ್ರನ್ನ ನೆನೆಸ್ಕೋಬೇಕಾಗತ್ತೆ. ಯಾಕೆಂದರೆ ಭೂ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು. ಅದಾದಮೇಲೆ ಬಂಗಾರಪ್ಪಾಜಿಯವರು ಕೂಡ ಅವ್ರು ಮುಖ್ಯಮಂತ್ರಿಗಳಿರಬೇಕಾದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇವತ್ತೆಲ್ಲ ಹೋದಾಗ ನನಗಿಂತ ಹೆಚ್ಚಾಗಿ ಬಂಗಾರಪ್ಪಾಜಿಯವ್ರನ್ನ ನೆನೆಸ್ಕೊಳ್ತಾರೆ. ಯಾಕೆಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಆಶ್ರಯ, ಆರಾಧನಾ. ನಾವು ಕೂಡ ಪಾಟೀಲ್ ಸಾಹೇಬ್ ಜೊತೆಗೆ ಯಾರ್ದಾರು ಅದೇ ಇದಕ್ಕೆ ಹೋದಾಗ ಸಿಗ್ಗಾವಿಗೆ ಅವರೆಲ್ಲ ಒಂದೇ ಮಾತು ಹೇಳ್ತಾಯಿದ್ರು, ಸರ್ ಇವತ್ತುವರೆಗೂ ನಾವೇನಾದ್ರು ದುಡಿತಾ ಇದ್ದೀವಿ ಅಂತ ಹೇಳಿದರೆ ರೈತರಿಗೊಂದು ಈ ಆಕ್ಸಿಜನ್ ಇದ್ದಂಗೆ ಅಂತ ಹೇಳಿದರೆ ಬಂಗಾರಪ್ಪಾಜಿಯವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಕೂಡ ನಮಗೆ ಸಹಕಾರ ಆಗ್ತಾಯಿದೆ. ಮತ್ತು ಇವತ್ತು ಕೂಡ ಮಾನ್ಯ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳನ್ನು ನೇರವಾಗಿ ಜನರಿಗೆ ಸ್ಪಂದನೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಅದು BJPಯವ್ರು ಯಾವತ್ತೂ ಕೂಡ ಅವ್ರು ಈ ಥರದ್ದು 5 ಪ್ರೋಗ್ರಾಮ್ ಹೇಳಿಬಿಟ್ಟು ಬಡವರಿಗೆ ಸಹಕಾರ ಆಗ್ತಕ್ಕಂಥ ಕೆಲವು ಕಾರ್ಯಕ್ರಮಗಳನ್ನು ಅನಿವಾರ್ಯವಾಗಿ ಹೇಳಬೇಕಾಗ್ತದೆ. ಯಾಕೆಂದರೆ ಮಾಧ್ಯಮದಲ್ಲಿ ನೀವು ಪ್ರಶ್ನೆ ಕೇಳಿ ನಾವು ಅದಕ್ಕೆ ಉತ್ತರ ಕೊಟ್ಟು ಎಲ್ಲ ನೋಡಿದಾಗ ತುಲಾಭಾರ ಮಾಡಿದಾಗ ಯಾವುದೇ ಸರ್ಕಾರ ಬಂದಾಗ ಜನರಿಗೆ ಏನು ಮಾಡಿದ್ದೀವಿ ಅಂತಕ್ಕಂಥದ್ದು ಬೇಕಾಗ್ತದೆ. ನಾಳೆ ಜನರ ಹತ್ರ ಹೋಗ್ಬೇಕಲ್ಲ ಮತ್ತೆ ನಾವು, ಆವಾಗ ಅದು ಎದ್ದು ಕಾಣಿಸ್ತದೆ. ಇಂಥ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಅಲ್ಲಿಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಸಚಿವರು ಕೂಡ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೀತಾ ಇದೆ. ಮತ್ತು ನನಗೆ ಭಾಳ ವೈಯಕ್ತಿಕವಾಗಿ ಭಾಳ ದೊಡ್ಡ ಇಲಾಖೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ನಾನು ಇದಕ್ಕಿಂತ ಮುಂಚೆ ಬಂದಾಗ OBC ಪ್ರೆಸಿಡೆಂಟಾಗಿ ಬಂದಿದ್ದೆ. ತಮ್ಮನ್ನೆಲ್ಲ ಭೇಟಿ ಮಾಡಿದ್ವಿ, ಇಲ್ಲೇ ಒಂದು ಮಾಧ್ಯಮದಲ್ಲೆಲ್ಲ ಭೇಟಿ ಮಾಡಿದ್ವಿ. ಈಗಲೂ ಕೂಡ ಹಿಂದುಳಿದ ವರ್ಗದ ರಾಜ್ಯದ ನಾಯಕರಾಗಿ ನನ್ನನ್ನು ಕಂಟಿನ್ಯೂ ಮಾಡಿದೆ. ಬೇರೆಯವ್ರಿಗೆ ಮಾಡಿ ಅಂತ ಹೇಳಿದ್ದೀವಿ. ಅವ್ರು ಯಾವಾಗ ಬದಲಾವಣೆ ಮಾಡ್ತಾರೆ ಅಲ್ಲಿವರೆಗೂ ನಾನು ಕೆಲಸ ಮಾಡಬೇಕಾಗ್ತದೆ. ಕೆಲವು ನಿರ್ದೇಶನ ಕೂಡ ಇವಾಗ ಕೊಟ್ಟಿದ್ದಾರೆ. ನಮ್ಮ ರಾಜ್ಯ ಮಟ್ಟದಲ್ಲಿ ಪಕ್ಷದ OBC ಸಂಘಟನೆ ಯಾವ ಥರ ಮಾಡಬೇಕಂತ ಅದನ್ನು ಇನ್ನೊಂದು ತಿಂಗಳೊಳಗೆ ಕೆಲವು ಕಾರ್ಯಕ್ರಮಗಳನ್ನು ನಾವು ಹಾಕ್ಕೊಂಡಿದ್ದು. ಅದನ್ನ ಇನ್ನೊಂದು ದಿವಸ ಬಂದು ಮಾತಾಡ್ತೀನಿ. ಆದರೆ ನನಗೆ ಒಬ್ಬ ಶಿಕ್ಷಣ ಸಚಿವನಾಗಿ 2 ವರ್ಷದೊಳಗೆ ಸಾಕಷ್ಟು ಬದಲಾವಣೆಯನ್ನು ಮಾಡ್ತಕ್ಕಂಥ ಅವಕಾಶಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಯಾವುದೇ ಥರದ ಕೊರತೆ ಇಲ್ಲದೆ, ಯಾಕೆಂದರೆ ಬಜೆಟಲ್ಲಿ ಫಸ್ಟ್ ಟೈಮ್ ನಾನು ಬಂದಾಗ ಇಂಟ್ರಿಮ್ ಬಜೆಟಲ್ಲಿ 37,000 ಕೋಟಿ ಇತ್ತು. ಅದಕ್ಕಿಂತ ಮುಂಚೆ ಹಿಂದಿನ ಸರ್ಕಾರದವರು 33,500 ಕೋಟಿ ಮಾಡಿದರು. ಇಂಟ್ರಿಮ್ ಬಜೆಟಲ್ಲಿ 37 ಮಾಡಿ
ಈಗ 41,000 ಕೋಟಿ ಇವತ್ತು ನನ್ನ ಇಲಾಖೆಗೆ ಕೊಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇದೆ. ನ್ಯೂನತೆಗಳಿದ್ದಾವೆ, ಸ್ವಲ್ಪ ಈ ಗೆಸ್ಟ್ ಟೀಚರಲ್ಲೇ ಮ್ಯಾನೇಜ್ ಮಾಡಬೇಕು. ಒಂದೇ ಸತಿಗೆ ನಾನು ಪರ್ಮನೆಂಟ್ ಟೀಚರ್ ತೊಗೊಳ್ಳೋದು ಇದಲ್ಲ. ಆದರೂ ಕೂಡ ಕೆಲವು ಬದಲಾವಣೆಯನ್ನು ನನ್ನ ಇಲಾಖೆಯಲ್ಲಿ ವಿಶೇಷವಾಗಿ ಈ ಪರೀಕ್ಷೆಯ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥದ್ದು ಅನಿವಾರ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದರು. ಯಾಕೆಂದರೆ ಮಾಲ್ ಪ್ರಾಕ್ಟೀಸಸ್ ಜಾಸ್ತಿ ಆದಾಗ ನಮ್ಮ ಮಕ್ಕಳಿಗೆ ನಾವೇ ತಪ್ಪು ದಾರಿಗೆ ತೊಗೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಅದಾಗಬಾರ್ದು ಅಂಥೇಳಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪರೀಕ್ಷೆ ನೀತಿಯನ್ನು, ಪರೀಕ್ಷೆ ನಡೀತಕ್ಕಂಥ ರೀತಿಯನ್ನು ಮಾಡೋದಲ್ಲದೆ ಅದ್ರ ಜೊತೆಗೆ ಮಕ್ಕಳಿಗೆ ತೊಂದರೆ ಆಗ್ತದೆ. ಅವಾಗ ಈ 2 ಎಕ್ಸಾಮ್ 3 ಎಕ್ಸಾಮ್ ಪಾಲಿಸಿ ಮಾಡಿದ್ವಿ. ಅದರಿಂದ ರಿಸಲ್ಟು ಕೂಡ ನೀವೆಲ್ಲ ನೋಡಿದಿರಿ. ಸೆಕೆಂಡ್ ಇಯರ್ PUCಯಲ್ಲಿ 70,000 ಮಕ್ಕಳು, ಕೆಲವರು ಇಂಪ್ರೂವ್ ಮಾಡಿಕೊಂಡ್ರು, ಕೆಲವರು ಪಾಸ್ ಆಗದೇ ಇರೋರು, ಫೇಲ್ ಆಗಿದ್ದವರು ಅವರು ಪಾಸ್ ಆಗ್ತಕ್ಕಂಥದ್ದು. ಫೇಲ್ ಅಂತ ಕರೆಯೋದೇ ಇಲ್ಲ, ಈಗ ನಾನು ಬಿಟ್ಬಿಟ್ಟಿದ್ದೀನಿ. ಪಾಸ್ ಇನ್ನೂ ಆಗದೇ ಇರೋರು, ಯಾಕೆಂದರೆ 3 ಅವಕಾಶಗಳನ್ನು ಕೊಡ್ತೀವಿ. ಅವರು ಹೈಯರ್ ಸ್ಟಡೀಸಿಗೆ ಹೋಗೋದಕ್ಕೂ ಕೂಡ CET ಆಮೇಲೆ ಬಂತು. ಇದಾದಮೇಲೆ 3rd ಎಕ್ಸಾಮ್ ಇದೆ. ಅದಾದಮೇಲೆ CET ಮತ್ತು ನೀಟಲ್ಲೆಲ್ಲ ಏನಾದ್ರು ಉಳಿದಿದ್ರೆ ಕೆಲವು ಉಳಿತಾವೆ. ಆವಾಗ ಅದನ್ನು ಮತ್ತೆ ಬೇರೆಯವರು ಆಯ್ಕೆ ಮಾಡ್ತಕ್ಕಂಥ ಪದ್ಧತಿನೂ ಕೂಡ ಸಾಕಷ್ಟು ಬದಲಾವಣೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಖುಷಿಯಾಗಿದ್ದಾರೆ. ಈ ಪೌಷ್ಟಿಕತೆಗೂ ಕೂಡ ಸಾಕಷ್ಟು ತೀರ್ಮಾನಗಳನ್ನು ಮಾಡಿದ್ದೀವಿ. ಒಳ್ಳೆ ರೀತಿಯಲ್ಲಿ ಶಿಕ್ಷಕರನ್ನು ಕೂಡ ಹಿಂದಿನ ಸರ್ಕಾರದವರು 3.5 ವರ್ಷದೊಳಗೆ ಸುಮಾರು 4,650 ಟೀಚರ್ಸ್ ಮಾತ್ರ ರಿಕ್ರೂಟ್ಮೆಂಟ್ ಮಾಡಿದ್ರು. ಟೀಚರ್ಸೇ ಇಲ್ಲಾಂದರೆ ಕಷ್ಟ ಆಗಿಬಿಡುತ್ತೆ. ಒಂದೇ ಸತಿ ನಾನು ಮಾಡೋದಕ್ಕೂ ಹೊರೆ ಜಾಸ್ತಿ ಆಗ್ತದೆ. ನಾವು ಬಂದಮೇಲೆ 13,500 ಟೋಟಲ್ ಇತ್ತು. 10 ತಿಂಗಳು 10.5 ತಿಂಗಳೊಳಗೆ 13,500 ಟೀಚರ್ಸ್ನ ತಗೊಂಡು, ಯಾಕೆಂದರೆ ಒಂದು ಕಡೆಗೆ ಟ್ರಾನ್ಸ್ಫರ್ಸ್ ಬೇರೆ ಮಾಡಿದ್ವಿ. ಈ ನಾರ್ತ್ ಕರ್ನಾಟಕದಿಂದ ಬೇರೆ ಕಡೆಗೆ ಹೋಗ್ಬಿಟ್ರು, ಅವಾಗ ಕಷ್ಟ ಆಯಿತು. ಸಂಪೂರ್ಣವಾಗಿ ಆ ಟೀಚರ್ಸ್ನೆಲ್ಲ ಈ ಕಡೆ ಭಾಗಕ್ಕೆ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನು, ಈ ಥರ ಬದಲಾವಣೆಯನ್ನು ಮೊಟ್ಟೆ ಕೊಡ್ತಕ್ಕಂಥದ್ದು. ಯಾಕೆಂದರೆ ಅಜೀಂ ಪ್ರೇಮ್ಜೀವಿ ಅವರು ಸುಮಾರು 1,591 ಕೋಟಿ ಟ್ಯಾಕ್ಸ್ ಹಣ ಅಲ್ಲ, ಅದು ನಿಮ್ಮ ಟ್ಯಾಕ್ಸ್ ಹಣ ಅಲ್ಲ, ಅವರ ಇಚ್ಛೆ ಮೇಲೆ ಪೌಷ್ಟಿಕತೆಗೆ ಇವತ್ತೊಬ್ಬ ವ್ಯಕ್ತಿ ಕೊಡ್ತಾನಂತ ಹೇಳಿದರೆ ಅದು ನಮ್ಮ ಸರ್ಕಾರದ ಮೇಲೆ ವಿಶ್ವಾಸವನ್ನು ಇಟ್ಟು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಾವು ಮಾಡ್ತಾಯಿದ್ದೀವಿ. ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ತುಂಬ ಇಂಪ್ರೂವ್ ಆಗಬೇಕಿಲ್ಲ ಅಂತ ಹೇಳಲ್ಲ, ಆದರೆ ಮುಂಚಿನಕ್ಕಿಂತ ಸ್ವಲ್ಪ ಬೆಟರು ಸ್ಮಾರ್ಟ್ ಕ್ಲಾಸಸ್ ಮಾಡ್ತಕ್ಕಂಥದ್ದು ಇದು ಕೂಡ ಸಾಕಷ್ಟು ನಾವು ಮಾಡ್ತಾಯಿದ್ದೀವಿ. ಈ ಸತಿಗೆ ಒಳ್ಳೆ ಅತಿ ಶಿಕ್ಷಕರನ್ನು, ಯಾಕೆಂದರೆ ಅನಿವಾರ್ಯವಾಗಿ ನನ್ನ ಇಲಾಖೆನ ಯಾರು ಶಿಕ್ಷಕರಿಲ್ಲಂದಾಗ ಈ ರೀತಿ ನಡಿಬೇಕು. ಅದು ಸ್ವಾಭಾವಿಕವಾಗಿ ಮುಂಚೆನೂ ಇದು ಶಾರ್ಟೇಜ್ ಇರೋದು ನಂದಲ್ಲ, ಹಿಂದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಂದುಬಿಟ್ಟಿದೆ. ಆದರೆ ಈಗ ಮತ್ತೆ ಸುಮಾರು 16-17 ಸಾವಿರ ಟೀಚರ್ಸ್ ಅನುದಾನಿತ ಮತ್ತು ಸರ್ಕಾರಿ ಶಾಲೆಯಲ್ಲಿ ಆಗಲೇ ನಮಗೆ ಗ್ರ್ಯಾಂಟು ಕೂಡ ಆಗಿದೆ. ಕಲಬುರಗಿಯಲ್ಲಿ ಏನು ಕ್ಯಾಬಿನೆಟ್ ಮೀಟಿಂಗ್ ಆಯಿತು, ಆ ಸಂದರ್ಭದಲ್ಲೂ ಕೂಡ ನಮಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಪ್ರೇಟು ಮತ್ತು ಇಡೀ ರಾಜ್ಯಕ್ಕೆ ಸಪ್ರೇಟು ಮತ್ತು ಅನುದಾನಿತ ಶಾಲೆನೂ ಕೂಡ 2020ವರೆಗೂ ಟೀಚರ್ಸ್ನ ತಗೊಳ್ತಕ್ಕಂಥದ್ದು ವ್ಯವಸ್ಥೆಯನ್ನು ಇವತ್ತು ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು. ಈ ಸತಿ ಗ್ರೇಸ್ ಮಾರ್ಕ್ಸ್ ಬಿಟ್ಟು ನೀವು ಇದು ನೋಡಿದಾಗ ಸುಮಾರು 8.5% ಮುಂಚಿನಕ್ಕಿಂತ ಗ್ರೋತ್ ಆಗಿದೆ. ಅಬೌಟ್ 63% ಅಲ್ಲಿಗೆ ನಿಂತಿದೆ. ಸೆಕೆಂಡ್ ಎಕ್ಸಾಮ್ 3rd ಎಕ್ಸಾಮ್ ಆದರೆ ಐ ಥಿಂಕ್ ಒಂದು 75%ವರೆಗೂ ಮಕ್ಕಳು ಪಾಸಾಗಿ ಅವರು ಉನ್ನತ ಶಿಕ್ಷಣಕ್ಕೆ ಹೋಗ್ತಕ್ಕಂಥ ವ್ಯವಸ್ಥೆನ ನನ್ನ ಇಲಾಖೆಯಿಂದ ಆಗ್ತಾಯಿದೆ. ಮತ್ತು ಗ್ಯಾರಂಟಿಗಳ ಬಗ್ಗೆ ನಾನು ಏನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ, ಒಂದೇ ಮಾತು ಹೇಳ್ತೀನಿ. ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದ್ದೀನಿ. ಯಾಕೆಂದರೆ ಗ್ಯಾರಂಟಿಗಳ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ, ಯಾಕೆಂದರೆ ಮುಂಚೆ ನಾನು ಈ ಪ್ರಣಾಳಿಕೆ ತಯಾರಿ ಆಗಬೇಕಾದ್ರೆ ಮಾನ್ಯ ಪರಮೇಶ್ವರ್ ಅವರು ಅಧ್ಯಕ್ಷರಾಗಿದ್ದರು. ನನ್ನನ್ನು ಪಕ್ಷ ಅವಕಾಶ ಕೊಡ್ತು, ಎಲ್ಲರ ಹಿರಿಯರ ಒಂದು ಸಹಕಾರದಿಂದ ಅದಕ್ಕೆ ಉಪಾಧ್ಯಕ್ಷ ಆಗಿ ನಾನು ಕೆಲಸ ಮಾಡಿದ್ದೆ. ಭಾಳ ಸಂತೋಷ ಆಗ್ತದೆ. ಇವತ್ತು ಸಾಮಾನ್ಯ ಜನರಿಗೂ ಕೂಡ ಮಾತು ಕೊಟ್ಟಂಗೆ ಅವರಿಗೆ ಹಣದ ವ್ಯವಸ್ಥೆ ಕೆಲವು ಸತಿ 1 ತಿಂಗಳು 2 ತಿಂಗಳು ಲೇಟ್ ಆಗ್ತದೆ. ಅದು ಲೇಟು ಕಾರಣಾಂತರದಿಂದ ಆಗ್ತಾಯಿದೆ. ಕಲೆಕ್ಷನ್ ಆಗಬೇಕು, ಕರೆಕ್ಟಾಗಿ ಹೋಗ್ತಕ್ಕಂಥದ್ದು ಒಂದು ಬಿಟ್ಟರೆ ಯಾವುದೇ ಇದರೊಳಗೆ ಸ್ಟಾಪ್ ಆಗದೆ ಇರತಕ್ಕಂಥ ರೀತಿಯಲ್ಲಿ ನೇರವಾಗಿ ಯಾರಿಗೂ ಕಮಿಷನ್ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಸಾಕಷ್ಟು ಸಾವಿರಾರು ಕೋಟಿಯನ್ನು ಇವತ್ತು ಸಾರ್ವಜನಿಕರಿಗೆ ಸಹಕಾರ ಆಗ್ತಕ್ಕಂಥದ್ದು ವ್ಯವಸ್ಥೆನೂ ಕೂಡ ಆಗೋದು ಭಾಳ ಖುಷಿ ತಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಮಾತಾಡ್ಬೋದು ಇಲಾಖೆ ಬಗ್ಗೆ ಮತ್ತು ಬೇರೆ ಬೇರೆದು ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ.